ಮಾಡ್ತಾರೆ. ಅದಕ್ಕೆ ಮುನ್ನಡಿ ನಮಗೆ ನಮ್ಮ ಎಲ್ಲ 5 ಜಿಲ್ಲಾ ಅಧ್ಯಕ್ಷರಿಗೆ ಈ ಕಾರ್ಯಕ್ರಮ ಮಾಡೋಕ್ಕೆ ಅವಕಾಶ ಮಾಡಿದ ಅಧ್ಯಕ್ಷರಿಗೆ ನಾವೆಲ್ಲ ವಂದಿಸ್ತೇನೆ. ಧನ್ಯವಾದಗಳು ಸರ್. ನಮಸ್ಕಾರ. ಯಾವ ಬಾಸ್ ಇರೋ ಎಲ್ಲರಿಗೂ ನಮಸ್ಕಾರ. ಕೇಳ್ಕೋದೆ ಮಲಗ್ಬಿಟ್ರೆ ಏನ್ ಕತೆ. ನಾನು ಬಂಧುಗಳೇ, ವೇದಿಕೆ ಇರುವಂತ ಎಲ್ಲ ಗೌರವಾನ್ವಿತ ನಾಯಕರುಗಳೇ, ಕೆಳಗಡೆನೂ ಎಷ್ಟು ಸೀನಿಯರ್ಸ್ ಇದ್ದಾರೋ ಮೇಲ್ಗಡೆ ಅಲ್ಲೂ ಕೆಳಗಡೆನೂ ಇದ್ದಾರೆ. ಸೊ ಅದಕ್ಕೆ ಯಾರ ಹೆಸರು ತಗೊಳ್ಳೋದಿಲ್ಲ, ಎಲ್ಲ ಕ್ಷಮಿಸಬೇಕು. ಸೊ ಇವತ್ತು ಇಂದಿರಾ ಪ್ರಿಯದರ್ಶಿನಿ ಅವಾರ್ಡ್ ಪಡೆದಂಥ 3 ಜನ ನನ್ನ ಸೋದರಿಗಳಂತ ಮಮತಾ ಬೇಗಂ ಅವರು, ನಮ್ಮ ಲಲಿತಾ ನಾಯ್ಕರವರು ಮತ್ತು ವಾಸಿತಿ ಶಿವಣ್ಣರವ್ರನ್ನ ಕಾಂಗ್ರೆಸ್ ಪಕ್ಷ ಇವತ್ತು ಬಹಳ ಗೌರವದಿಂದ ಅಭಿನಂದಿಸ್ತಾ ಇದೆ. ಅವರ ಸೇವೆ ಇದೊಂದು ಚಂದ್ರಶೇಖರ್ ಅವರು, ನಮ್ಮ JC ಚಂದ್ರಶೇಖರ್ ನನ್ನ ತಲೆಗೆ ಹಾಕಿದ್ರು, ಇದನ್ನ ಬೆಳ್ಕೊಂಡು ಹೋಗ್ಲಿ ಅಂತೇಳಿ. ನಾವ್ಯಾರು ಎಷ್ಟು ದಿನ ಇರ್ತೀವಿ ಅನ್ನೋದು ಮುಖ್ಯ ಅಲ್ಲ, ನಾನು ಪರ್ಮನೆಂಟಾಗಿ ಇಲ್ಲಿ ಇರುವುದಿಲ್ಲ ಅನ್ನೋದು ನನಗೂ ಅರಿವಿದೆ. ಸೊ ಇದ್ದಂಥ ಸಂದರ್ಭದಲ್ಲಿ ಏನು ಲೈಫ್ ಲೈನ್ನ ಸೆಟ್ ಮಾಡಿ ಹೋಗ್ತೀವಿ ಅದು ಭಾಳ ಮುಖ್ಯ. ಅದಕ್ಕೆ ಮುಂದಕ್ಕೆ ಪ್ರತಿ ವರ್ಷನೂ ಕೂಡ ಹಿಂಗೇನಾದ್ರು ಒಂದು ಗುರ್ಸಿ ಯಾರೇ ಬರಲಿ ಅವರು ಮಾಡ್ಕೊಂಡು ಹೋಗಲಿ ಅನ್ನೋ ದೃಷ್ಟಿಯಿಂದ ಈ ಕೆಲಸವನ್ನು ಪ್ರಾರಂಭವನ್ನು ಮಾಡಿದ್ದೇವೆ. ಸೊ ಅವರಿಗೆ 3 ಜನ ಕೂಡ ಮಮತಾ ಬೇಗಂ ಅವರು, ನಾನು ಅವ್ರ ಜೊತೆಲಿ, ಕೃಷ್ಣರವರು ಅಧ್ಯಕ್ಷರಾಗಿದ್ದಾಗ ಜೊತೆಲಿ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳಾಗಿ ಇಬ್ಬರು ಕೆಲಸ ಮಾಡಿದ್ದೇವೆ. ವಾಸತಿ ಶಿವಣ್ಣರವರು ನಾವು ಕೂಡ ಜೊತೆಲಿ ಕೆಲಸ ಮಾಡಿದ್ದೇವೆ. ಅದಾದಮೇಲೆ ನಮ್ಮ ಅವರು ಮಂತ್ರಿ ಇದ್ದರು, ಶಾಸಕರಿದ್ದರು. ಸೊ ಅವರು ಕೂಡ ಜೊತೆಲಿ ವಿಧಾನಸಭೆಯಲ್ಲಿ, ವಿಧಾನ ಪರಿಷತ್ತಲ್ಲಿ ಕೂಡ ಅವರು ಕೂಡ ಎಲ್ಲ ತುಳಿದಿದ್ದಾರೆ. ಸೊ BT ಲಲಿತಾ ನಾಯ್ಕ ಅವರು, ಸೊ ಅವರು ಕೂಡ ಒಂದು ದೊಡ್ಡ ಹೋರಾಟಿ, ಯಾವುದೇ ಪಾರ್ಟಿಲಿದ್ರು ಕೂಡ ಕಾಂಗ್ರೆಸ್ ಪಕ್ಷದ ಬಗ್ಗೆ ಅಪಾರವಾದಂಥ ಚಿಂತನೆ ಇಟ್ಕೊಂಡಿದ್ರು. ಕೊನೆಗೆ ನಾನು ಕಾಂಗ್ರೆಸ್ಸಿಗನಾಗೆ ಸಾಯಬೇಕು ಅಂಥೇಳಿ ಕೊನೆಗೆ ಬಂದು ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದಾರೆ. ಸೊ ಅವ್ರ 3 ಜನಕ್ಕೂ ಕೂಡ ನಾನು ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು ಒಬ್ಬ ದೇಶದ ಒಬ್ಬ ಹುಕ್ಕಿನ ಮಹಿಳೆ ಇಂದಿರಾ ಗಾಂಧಿಯವರ ಜನ್ಮದಿನವನ್ನು ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೇವೆ. ಬೆಳಗ್ಗೆ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, ಖರ್ಗೆ ಸಾಹೇಬರೆಲ್ಲ ಬೆಳಗ್ಗೆ ಹೋಗಿ ಆ ಶಕ್ತಿ ಸ್ಥಳದಲ್ಲಿ ಗೌರವವನ್ನು ಕೊಟ್ಟು ಬಂದಿದ್ದಾರೆ. ನನಗೂ ಒಂದು ದೊಡ್ಡ ಭಾಗ್ಯ. ಒಂದಿನ ಇಂದಿರಾ ಗಾಂಧಿಯವರು, ಸೋನಿಯಾ ಗಾಂಧಿಯವ್ರನ್ನ ಕರೆದು ಆ ಇಂದಿರಾ ಗಾಂಧಿಯವರ ಜಾಗದ ಸುತ್ತಮುತ್ತಲೂ ಕೂಡ ಸ್ವಲ್ಪ ರಿಪೇರಿ ಮಾಡಿಸಪ್ಪ ಅಂತ ಏನೋ ಹೇಳಿದ್ರು ನನಗೆ. ಅಲ್ಲೂ ಕೂಡ ರಾಹುಲ್ ಗಾಂಧಿಯವರ ಅಂತಿಮ ಸ್ಥಳದಲ್ಲೂ ಕೂಡ ಪೆರಂಬೂರಲ್ಲಿ ಕೂಡ ನನ್ನ ಗ್ರನೈಟ್ ಹಾಕುವಂಥ ಒಂದು ಭಾಗ್ಯ ಆವತ್ತು ನಾನು ರಾಜೀವ್ ಗಾಂಧಿ ಅವ್ರದ್ದು ಇತ್ತು. ಅದಾದಮೇಲೆ ಇಂದಿರಾ ಗಾಂಧಿ ಅವ್ರದ್ದು ಕೂಡ ಹೇಳಿದ್ರು. ಸೊ ನಾನು ನನ್ನ ತಮ್ಮ ಇಬ್ಬರು ಹೋಗಿ ನಮ್ಮದೇ ಕ್ವಾರಿಯಿಂದ ತೆಗೆದುಕೊಂಡೋಗಿ ಆವತ್ತಿನ ಕಾಲದಲ್ಲಿ ಮಲ್ಟಿ ಕಲರ್ ಗ್ರಾನೈಟ್ನ ಅಲ್ಲಿ ಹಾಕಿತ್ತು. ಸ್ವಲ್ಪ ಸುತ್ತಮುತ್ತಲೆಲ್ಲ ರಿಪೇರಿ ಮಾಡಿ ಅದಕ್ಕೇನು ಮಾಡಬೇಕು ಸೇವ್ ಮಾಡೋಂಥ ಒಂದು ಭಾಗ್ಯ ನನಗೆ ಸಿಕ್ಕಿದೆ. ಇಂದಿರಾ ಗಾಂಧಿ ಅವರ ಸತ್ತ ದಿನ ಇವರೆಲ್ಲ ಇಲ್ಲಿ ನನ್ನ ಜೊತೆ ಇದ್ದಾರೆ. ನಾವು ರೈಲಲ್ಲಿ ಹೋಗ್ತಾಯಿದ್ದೋ ಇದಕ್ಕೆ ದೆಹಲಿಗೆ, ಯೂತ್ ಕಾಂಗ್ರೆಸ್ ಕನ್ವೆನ್ಷನ್ ಇತ್ತು. ಸೊ ಆಲ್ಮೋಸ್ಟ್ ದೊಡ್ಡಬಳ್ಳಾಪುರ ಮುಟ್ಟಿದ್ದು ನಾವು. ಅಷ್ಟೊತ್ತಿಗೆ ಇದಕ್ಕೆ ಟ್ರೈನ್ ನಿಂತೋಯ್ತು. ನೋಡಿದ್ರೆ ಇಂದಿರಾ ಗಾಂಧಿಯವರು ಈ ರೀತಿ ಆಯಿತು ಅಂತ ಬರೋ ಅಷ್ಟೊತ್ತಿಗೆ ದೊಡ್ಡ ಗಲಾಟೆ ಬೆಂಗಳೂರಲ್ಲಿ. ಆಮೇಲೆ ಕೊನೆಗೆಲ್ಲ ನಮ್ಮನ್ನೆಲ್ಲ ಮಾರ್ಕೆಟು ನಡ್ಕೊಂಡು ಹೋಗ್ತಾ ಇದ್ದೋ. ಆಮೇಲೆ ಅಲ್ಲಿ ಬಂದು ಪೊಲೀಸವರು ತುಂಬಿಕೊಂಡು ಹೋದ್ರು. ನಮ್ಮನ್ನ ತೊಗೊಂಡೋಗಿ ನನ್ನ ಮಲ್ಲೇಶ್ವರಂ ಪೊಲೀಸ್ ಸ್ಟೇಷನ್ಗೆ ಹಾಕೊಂಡು ಕುಂಡಿಸ್ಕೊಂಡಿದ್ರು. ಅದಾದಮೇಲೆ ಒಂದಷ್ಟು ದಿನ ಆಯಿತು, ಕೊನೆಗೆ ಬಿಟ್ಟಾದಮೇಲೆ ಕೊನೆಗೆ ಇದಕ್ಕೋಸ್ಕರ ಅವ್ರನ್ನ ಅನೌನ್ಸ್ ಬಿಡೋದಿಲ್ಲ, ಲೇಟ್ ಮಾಡಿದ್ರು ಡಿಕ್ಲೇರ್ ಮಾಡಲಿಕ್ಕೆ. ಅದಾದಮೇಲೆ ಪುಟ್ಟರಂಗಪ್ಪ ಅಂತ DC ಇದ್ದರು. ನಂದು ಥಿಯೇಟ್ರಿಗೆ ಅರ್ಜಿ ಹಾಕ್ಕೊಂಡಿದ್ದೆ, ಸಿನಿಮಾ ಥಿಯೇಟ್ರಿಗೆ ಒಂದು ಅರ್ಜಿ ಹಾಕಿದ್ದೆ ಟೂರಿಂಗ್ ಟ್ಯಾಕೇಜ್ಗೆ ನಮ್ಮೂರಿನಲ್ಲಿ.
ಆ ಪುಟ್ಟರಂಗಪ್ಪ DC ಅಂತ ಚಿತ್ರದುರ್ಗದವ್ರು ಅಂತ ಕಾಣ್ತದವ್ರು, ಚಿತ್ರದುರ್ಗ ಇರ್ಬೇಕು ಅವರು, ಅಜ್ಜನಪುರನಾ. ಅವ್ರು ನನ್ನ ಕೇಳಿದ್ರು, ಏನು ಹೆಸರಿಡ್ತೀಯ ಶಿವಕುಮಾರ್ ಅಂತ ಕೇಳಿದ್ರು. ನಾನು ಹೇಳಿದೆ ಏನು ಮಾಡಬೇಕು ಅಂತ. ನೋಡು ಇಂದಿರಾ ಗಾಂಧಿ ಅವ್ರದ್ದು ಹಿಂಗೆ ಆಯ್ತಲ್ಲ ಅಂತಂದು. ಕೊನೆಗೆ ನನಗೂ ಒಂದು ಅಭಿಮಾನ. ಸೊ ನಮ್ಮೂರಲ್ಲೆಲ್ಲ ಕೊನೆಗೆ ಜನ ನೋಡಲಿ ಅಂತೇಳಿ ಅವತ್ತು ಕ್ರೌನ್ TV, ಕಲರ್ TV 10,000 TV ರೂಪಾಯಿ ಕೊಟ್ಬಿಟ್ಟು ಎತ್ಕೊಂಡು ಹೋಗಿ ಒಂದು ದೊಡ್ಡ ಟಿವಿನ ಮೇಲ್ಗಡೆ ನನ್ನ ಬಿಲ್ಡಿಂಗ್ ಮೇಲ್ಗಡೆ ಇಟ್ಬಿಟ್ಟು ಜನ ಬಂದು ಏನು ಒಳ್ಳೆ ಸಿನಿಮಾ ನೋಡಿದಾಗ ನೋಡ್ತಾ ಇದ್ರು ನಡೀತಾ ಇರೋಂಥ. ಆಗ ದೂರದರ್ಶನ ಮಾತ್ರ ಇತ್ತು. ದೊಡ್ಡ ಅಂಟನ ಹಾಕ್ಬಿಟ್ಟು ಕಟ್ಬಿಟ್ಟು ಜನಕ್ಕೆ ತೋರಿಸ್ದೆ. ಆಗ ಬಂದ ಮೇಲೆ ಕೇಳಿದ್ರು. ಸೊ ಅದಕ್ಕೆ ನಾನು ಇಂದ್ರಾಜಿ ಚಿತ್ರಮಂದಿರ ಅಂತ ನನ್ನ ಚಿತ್ರಮಂದಿರಕ್ಕೆ ಅವತ್ತು ಹೆಸರಿಟ್ಟೆ. ಸೊ ಅಲ್ಲಿಂದ ಒಂಥರ ರಾಜಕಾರಣ. ಅದಾದಮೇಲೆ ರಾಜೀವ್ ಗಾಂಧಿಯವರು ಈ ದೇಶದ ನಾಯಕತ್ವವನ್ನು ಮಾಡಿದ್ರು. ಸೊ ನನಗೆ ವಿನಯ್ ಕುಮಾರ್ ಸುರ್ಕೆಗೆ ನಾನು ಸ್ಟೂಡೆಂಟ್ ಲೀಡ್ರು, ಇವರು ನಮ್ಮ NSU ಅಧ್ಯಕ್ಷರು. ಸೊ ನನಗೆ ಅವತ್ತು ಅಸೆಂಬ್ಲಿಗೆ ಟಿಕೆಟ್ 85ರಲ್ಲಿ ಇಂದಿರಾ ಗಾಂಧಿ ಅವರು ಸತ್ತ ಮೇಲೆ ರಾಜೀವ್ ಗಾಂಧಿ ಅವರು ಈ ದೇಶದ ನಾಯಕತ್ವ ವಹಿಸ್ಕೊಂಡ ಮೇಲೆ ಅವರು ಬರೆದ್ರು. ಅವರು ನನಗೆ ಟಿಕೆಟು ಕೂಡ ಕೊಟ್ಟರು. ನಾನು ರೇವಣ್ಣ ನಮ್ಮ ಇಲ್ಲಿ ನಮ್ಮ ರಾಯ್ ನಾವೆಲ್ಲ ಅಸೆಂಬ್ಲಿಗೆ ಜೊತೆಗೆ ಒಟ್ಟಿಗೆ ನಿಂತ್ಕೊಂಡು, ರಾಮಲಿಂಗಾರೆಡ್ಡಿ ನಾವೆಲ್ಲ ಇಲ್ಲಿರೋರ್ದು ಹೇಳ್ತಾ ಇದ್ದೀನಿ ಅಷ್ಟೇ, ಹೇಳೋಕ್ಕೋರು ದೊಡ್ಡ ಲಿಸ್ಟ್ ಇದೆ, ಅದು ಹೇಳ್ತಾ ಇದ್ದೆ. 40 ವರ್ಷ ಆಯಿತು. ಹಿಂಗೆ ಯಾವುದೋ ಕನ್ವೆನ್ಷನ್ ಹೋಗಿ ಬರ್ತಾಯಿದ್ದೋ, ದೊಡ್ಡ ಗಲಾಟೆ ನಡೀತು. ಏನು ರಾಮಲಿಂಗ ಇವ್ರಿಗೆ ನಮ್ಗೆ ರಮನಾಥರಾಗಿ ಹೊಡೆದ್ರು ಪೊಲೀಸಲ್ಲಿ ಅಂತ ಅಂದರೆ ಏನು ಇಷ್ಟಿಷ್ಟಪ್ಪ ಊದ್ಕೊಂಡಿದ್ದೋ ತಮಿಳ್ನಾಡು ಪೊಲೀಸವರು. ಯಾವುದೋ ಜೋಲಾರ್ಪೇಟೆ ಸ್ಟೇಷನ್ ಅಲ್ಲ ನಿಮ್ಗೆ ಹೊಡೆದಿದ್ದು, ಜೋಲಾರ್ಪೇಟೆ ಪೊಲೀಸ್ ಸ್ಟೇಷನಲ್ಲಿ ಇಷ್ಟಿಷ್ಟಪ್ಪ ಬಾಸುಂಡಿ ಬಿದ್ದಿತ್ತು, ಯಾರೋ ಒಬ್ಬ ಹೆಚ್ಚು ಕಮ್ಮಿ ಮಾಡ್ದ ಅಂತ. ಅವ್ರು ಸ್ವಲ್ಪ ದಪ್ಪಾಗಿದ್ದರು. ಡಿಸ್ಟಿಕ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್, ಅವರು ಕೂಡ ಡಿಸ್ಟಿಕ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟು. ಸೊ ಹಂಗೆ ನಾನು ಕೂಡ ನಾವೆಲ್ಲ ಯೂತ್ ಕಾಂಗ್ರೆಸ್ಸಲ್ಲಿ NSUಯಲ್ಲಿ ಬೆಳ್ಕೊಂಡು ಬಂದಂಥವ್ರು, ಇಲ್ಲಿವರೆಗೂ ಬೆಳೆದಿದ್ದೀವಿ. ಇವತ್ತು ನಾವು ಅನೇಕ ವಿಚಾರಗಳ ಇಂದಿರಾ ಗಾಂಧಿಯವ್ರ ಬಗ್ಗೆ ಮಾತಾಡಿದ್ರೆ, ಇಂದಿರಾ ಗಾಂಧಿಯವರು ಒಂದು ವಾರ್ ಡಿಕ್ಲೇರ್ ಮಾಡ್ತಾರೆ. ಏನಪ್ಪ ಅಂದರೆ ವಾರ್ ಅಂದರೆ 20 ಪಾಯಿಂಟ್ ಪ್ರೋಗ್ರಾಮ್. 20 ಪಾಯಿಂಟ್ ಪ್ರೋಗ್ರಾಮ್ ಏನಪ್ಪ ಅಂದರೆ ಬಡತನದ ನಿರ್ಮೂಲನೆ ಮಾಡೋಂಥ ಒಂದು ದೊಡ್ಡ ಯುದ್ಧವನ್ನೇ ಈ ದೇಶದಲ್ಲಿ ಸಾರ್ತಾರೆ. ಇವತ್ತು ಉಳುವನಿಗೆ ಭೂಮಿ ಯಾವುದಾದ್ರು ಒಂದು ಇದೆ ಅಂತ ಅಂದರೆ, ಕಾರ್ಯಕ್ರಮ ಇದೆ ಅಂತಂದರೆ, ಇವತ್ತೆಲ್ಲ ಬೆನಿಫಿಷರು, ಎಷ್ಟು ಲಕ್ಷ ಜನ ಇದಕ್ಕೆ ಬೆನಿಫಿಷರು ಈ ದೇಶದಲ್ಲಿ ಅಂತಂದರೆ, ಅದು ನಮ್ಮ ರಾಜ್ಯದಲ್ಲೇ ದೇವರಾಜಸ್ ಇಬ್ಬರು ಸೇರಿಕೊಂಡು ಅಷ್ಟು ಲಕ್ಷಾಂತರ ಎಕರೆ ಜಮೀನು. ಮೊನ್ನೆ ನಾವು ರಾಹುಲ್ ಗಾಂಧಿಯವರು ನಾವೆಲ್ಲ ಭಾರತ್ ಜೋಡೋ ಯಾತ್ರೆ ಮಾಡ್ತಾಯಿದ್ದೋ. ಮೊಳಕಾಲ್ಮೂರು ಹತ್ರ ಟೀಗೆ ನಿಲ್ಲಿಸಿದ್ರು. ಸ್ವಲ್ಪ ಬಿಡ್ರವ, ಯಾಕೆ ನುಗ್ತೀಯ, ಅಲ್ಲಿ ಹಿಂದಕ್ಕೆ ನಡಿಯಮ್ಮ ಹಿಂದಕ್ಕೆ, ಸುಮ್ಮನೆ ಯಾಕೆ ನುಗ್ಬಾರ್ದು, ಇನ್ನೇ ಮೇಲ್ಗಡೆ ನಿಂತ್ಕೊಳ್ಳಮ್ಮ, ಅಲ್ಲಿ ಹೋಗು ಸೀಟಿದೆ, ಹೋಗಿ ಕೂತ್ಕೊಳ್ಳಮ್ಮ, ಡೋಂಟ್ ಡಿಸ್ಟರ್ಬ್ ಇಯರ್. ನಾವು ಮೊಳಕಾಲ್ಮೂರು ಹತ್ರ ಬರ್ತಾಯಿದ್ದೋ. ಅಲ್ಲಿ ಕೂತಿದ್ದೋ ಒಂದು ಟೀಗೆ ಇರಬೇಕಾದ್ರೆ ನಾನು, ಹರಿಪ್ರಸಾದ್ ಅವರು ಇದ್ದರು ನಮ್ಮ ಜೊತೆ, ಎಲ್ಲ ಕೂತ್ಕೊಂಡು ಭಾರತಿ ಮಾಡಿದಾಗ ಸಿದ್ದರಾಮಯ್ಯವರೆಲ್ಲ ಇನ್ನೇನು ಬಳ್ಳಾರಿಗೆ ಎಂಟ್ರ ಬೇಕಾರೆ ಒಂದು ಹೆಣ್ಮಗಳು ಬಂದ್ಲು, 2 ಸೌತೆಕಾಯಿ ಹಿಡ್ಕೊಂಡು ಬಂದು ತಂದು ರಾಹುಲ್ ಗಾಂಧಿಯವ್ರಿಗೆ ಕೊಟ್ಟರು. ಆಗ ರಾಹುಲ್ ಗಾಂಧಿಯವರು ನನ್ನ ಕೇಳಿದ್ರು, ಏನು ಹೆಣ್ಮಗಳು ಹೇಳ್ತಾವಳೆ, ಏನು ಕೊಡ್ತಾ ಇದ್ದಾಳೆ ಅಂತ. ಇಲ್ಲ, ಅವಳು ಹೇಳ್ತಾ ಇದ್ದಾಳೆ, ನೋಡಪ್ಪ ನಿಮ್ಮ ಅಜ್ಜಿ ಕೊಟ್ಟಂಥ ಭೂಮಿಲಿ ಬೆಳೆದಿದ್ದೀನಿ ಈ ಸೌತೆಕಾಯಿನ, ತಗೊಳಪ್ಪ ಅಂತೇಳಿ ಆ ಹೆಣ್ಮಗಳು ಕೊಟ್ಟು. ಸೊ ಈಗ ಮೊನ್ನೆ ಒಂದು 6-7 ತಿಂಗಳಿಂದ ಆ ಹೆಣ್ಮಗಳು, 1 ವರ್ಷನೇ ಆಗಿರಬೇಕು ಅಂತ ಕಾಣ್ತದೆ, ನಿಧನ. ಅದು ನಮ್ಮ ಪಾಪ ಹುಡುಗ ಯೋಗೇಶ್ ಬಾಬು, ಅವನು ಇದ್ದ ಆ ಕ್ಷೇತ್ರದವನು, ಈಗಿರೋ ಎಮ್ ಎಲ್ ಎ ನಮ್ಮ ಪಾರ್ಟಿಲಿ ಇರಲಿಲ್ಲ, ಆಗ BJPಲಿ ಇದ್ದ. ಪಾಪ ಅವನು ಭಾಳ ಸಂಘಟನೆ ಮಾಡಿದ. ಅವನು ನಮ್ಮ ಬ್ಲಾಕ್ ಅಧ್ಯಕ್ಷರು ಎಲ್ಲ ಕೂಡ ಸಂಘಟನೆ ಮಾಡಿದರು. ಒಬ್ಬ ಮುಸಲ್ಮಾನ್ ಬ್ಲಾಕ್ ಅಧ್ಯಕ್ಷ ಇದ್ದಾನಲ್ಲಿ. ಸೊ ಹಂಗೆ ಅವರೆಲ್ಲ ದೊಡ್ಡ ಸಂಘಟನೆ ಮಾಡಿಕೊಂಡು, ಅವರು ನಮ್ಮ ಸುಧಾಕರ ಅವರೆಲ್ಲ ಯಾರುವಾಗ ನಡೀತಾಯಿತ್ತು. ಸೊ ಹಂಗೆ ಇದೊಂದು ದೊಡ್ಡ ಹೋರಾಟದಲ್ಲಿ ನಾವೆಲ್ಲ ಇದ್ದೇವೆ. ಸೊ ಇಂದಿರಾ ಗಾಂಧಿಯವರ ಪ್ರತಿಯೊಂದು ಕೆಲಸ, ಇವತ್ತು ಬ್ಯಾಂಕ್ ರಾಷ್ಟ್ರೀಕರಣ ಮಾಡಿಲ್ಲ ಅಂದರೆ ಸಾಲನೇ ಯಾರೂ ನಮ್ಗೆ ಕೊಡ್ತಿರ್ಲಿಲ್ಲ. ನಾನು ಮೋಟ್ರ್ ಸೈಕಲ್ ತಗೋಬೇಕಾದ್ರೆ ಕೊನೆ ಯಾರೋ ಸೇಟು ಹತ್ರಕ್ಕೆ ಹೋಗ್ಬೇಕಾದ್ರೆ ಯಾರೋ ಒಬ್ಬ ಗ್ಯಾರಂಟಿ ಕೊಡಬೇಕಾಯ್ತು. ಈಗಾರೆ ಕ್ರೆಡಿಟ್ ಕಾರ್ಡಲ್ಲೇ ಕೊಟ್ಬಿಡ್ತಾರೆ, ಗ್ಯಾರಂಟಿ ಇದ್ದ ಸೆಲ್ಫ್ವರೆಗೂ ಅದೆಷ್ಟೋ
ಇಷ್ಟು ಲಕ್ಷದವರೆಗೂ ಕೊಡುವಂಥ ಸಂದರ್ಭ ಇದೆ. 5,000 ಬೇಕಾದ್ರೂ ಕೂಡ ಅದು ಮಾಡಬೇಕಾಯ್ತು. ಜನರಲ್ ಪೂಜಾರಿ ಅವತ್ತು ಬ್ಯಾಂಕಿನ ಮಂತ್ರಿಯಾಗಿ ಎಲ್ಲರಿಗೂ ಸಿಕ್ಬೇಕಣೆ ಅಂತೇಳಿ ಎಲ್ಲರಿಗೂ ಕೂಡ ಫಂಕ್ಷನ್ ಮಾಡಿ ನಮ್ಮ ಕ್ಷೇತ್ರಗಳಿಗೆಲ್ಲ ಬಂದು ಅವ್ರದ್ದೇ ಸಾಲದ ಪೂಜಾರಿ ಅಂತ ಹೆಸರು ತೆಗೆದುಕೊಂಡು ಇಡೀ ದೇಶದಲ್ಲೇ ಬ್ಯಾಂಕ್ಗಳ ಮನೆ ಬಾಗಿಲಿಗೆ ಹೋಗುವಂಥ ಕೆಲಸ ಯಾರು ಮಾಡಿದ್ದು ಅಂದರೆ ಇದು ಜನಾರ್ದನ್ ಪೂಜಾರಿ ಅವರು, ಇಂದಿರಾ ಗಾಂಧಿ ಅವರು ಮಾಡಿದಂಥ ಬ್ಯಾಂಕಿನ ರಾಷ್ಟ್ರೀಕರಣದ ಮುಖಾಂತರ ಇವತ್ತು ಮಾಡಿದ್ದಾರೆ. ಇಡೀ ಪ್ರಪಂಚದ ಬ್ಯಾಂಕ್ಗಳೆಲ್ಲ ಮುಳುಗೋದು, ಆದರೆ ಭಾರತದ ಬ್ಯಾಂಕ್ ಮುಳುಗಲಿಲ್ಲ. ಇವತ್ತು ಅದಾದ ಮೇಲೆ ಏನು ಮನಮೋಹನ್ ಸಿಂಗ್ರವರು ದಿಟ್ಟವಾದಂಥ ಗವರ್ನರ್ ಆಗಿ, ಅವರು ಫೈನಾನ್ಸ್ ಮಿನಿಸ್ಟರ್ ಆಗಿ ಅವರು ಮಾಡಿದಂಥ ಕೆಲಸದಲ್ಲಿ ನಮ್ಮ ದೇಶದ ಬ್ಯಾಂಕ್ಗಳು ಇವತ್ತು ಕೂಡ ಆರ್ಥಿಕವಾಗಿ ಭಾಳ ಸೌಂಡಾಗಿ ಇವತ್ತು ಉಳ್ಕೊಂಡಿದೆ. ಸೊ ಇವತ್ತು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಒಂದು ಪ್ರೋಗ್ರಾಮ್ ಇದೆ. ಆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು ಪ್ರಾರಂಭ ಮಾಡಿದ್ದು ಇಂದಿರಾ ಗಾಂಧಿಯವರು. ಇವತ್ತು ಅಂಗನವಾಡಿ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕಾರ್ಯಕ್ರಮ ಮಾಡೋಕ್ಕೆ ಅವರು ಹೊರಟಿದ್ದಾರೆ ಒಂದು ದೊಡ್ಡ ಸಂಖ್ಯೆಯಲ್ಲಿ. ನಾನು ಇವತ್ತು ಮಾಡಬೇಡಮ್ಮ ಅಂತ ಹೇಳಿದೆ, ಇನ್ನೊಂದು 8 ದಿನ ಬಿಟ್ಕೊಡಿ, ಯಾಕೆಂದರೆ ನಮ್ಮದು ದೊಡ್ಡ IT ಸಮಿಟ್ ನಡೀತಾ ಇದೆ. IT ಸಮಿಟ್ ಎಲ್ಲ ಮುಗಿದ ಮೇಲೆ ಅದು ನಡೆಯೋದು, ಪೊಲ್ಯೂಷನ್ ಬೋರ್ಡು ನಡೆಯೋದು, ಇವತ್ತು ನಡೆಯೋದು ಪ್ರಚಾರ ಸಿಕ್ಕುದಿಲ್ಲ ಅಂತ. ಇವತ್ತು ಅಂಗನವಾಡಿ ಕಾರ್ಯಕರ್ತರನ್ನ ಇಡೀ ದೇಶದಲ್ಲಿ ನೇಮಕ ಮಾಡಿದ್ದು 50 ವರ್ಷದಿಂದ ಅವತ್ತು 100-200 ರೂಪಾಯಿಗೆ ಶುರು ಮಾಡಿ ಇವತ್ತು 17,000-18,000 ರೂಪಾಯಿವರೆಗೂ ಕೊಡುವಂಥ ಪರಿಸ್ಥಿತಿ ಬಂದಿದೆ ಅಂತಂದರೆ ಇವತ್ತು ಇಂದಿರಾ ಗಾಂಧಿಯವರು ಆ ಮಕ್ಕಳ ಭವಿಷ್ಯದ ಬಗ್ಗೆ ಅನ್ನೋದನ್ನು ನಾವ್ಯಾರೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಉಳುವರಿಗೆ ಭೂಮಿ, ಬ್ಯಾಂಕ್ ರಾಷ್ಟ್ರೀಕರಣ, ಈ ಓಲ್ಡ್ ಏಜ್ ಪೆನ್ಷನ್ನು, ಈ ವಿಡೋ ಪೆನ್ಷನ್ನು, ಇವೆಲ್ಲ ಯೋಜನೆಗಳನ್ನು ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.